ಸ್ನೇಹಿತರೆ ನಮಸ್ಕಾರ, ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಕುಣಿಗಲ್ಲು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಲ್ಲಿ ಭಾಳ ಅದ್ಭುತವಾಗಿ ಒಂದು ವಿಶೇಷವಾದ ಆಸ್ಪತ್ರೆಯನ್ನು ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣಮೂರ್ತಿ ಅವರು ಮತ್ತು ಸುಧಾಮೂರ್ತಿ ಅವರ ಸಾರಥ್ಯದಲ್ಲಿ ಒಂದು ಅದ್ಭುತವಾದ ಕಟ್ಟಡ, 4 ಅಂತಸ್ತಿನ ಕಟ್ಟಡ, ಭಾಳ ಅದ್ಭುತವಾಗಿ ಕೇವಲ 1 ವರ್ಷದಲ್ಲಿ ಕಟ್ಟಿದ್ದಾರೆ. ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ಕಟ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ. ಇದನ್ನು ಕಟ್ಟಿ ಸರ್ಕಾರ ಮಾಡುವ ಕೆಲಸ ಇವರು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ. ಕುಣಿಗಲ್ಲು ಏನು ಸರ್ಕಾರಿ ಇಲಾಖೆ, ಏನು ಸರ್ಕಾರಿ ಇದೆಲ್ಲ, ಕುಣಿಗಲ್ಲು ಸರ್ಕಾರದವರು, ಕುಣಿಗಲ್ ಸರ್ಕಾರಿ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಇದನ್ನು ಭಾಳ ಒಂದು ಅದ್ಭುತವಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ಇದು ನನ್ನ ಕಳಕಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಕಟ್ಟಡ ಬರುತ್ತೆ. ಪೂರ್ತಿ ವಿಚಾರ ಮತ್ತೆ ಮಾತಾಡ್ತೀನಿ ನೋಡಿ ಸ್ನೇಹಿತರೆ. ಇದೇ ಇನ್ಫೋಸಿಸ್ ಸಂಸ್ಥಾಪಕರಾದ ಸುಧಾಮೂರ್ತಿ ಅವರು ಒಂದು ಕಟ್ಟಿಸಿರ್ತಕ್ಕಂಥ ಒಂದು ಅದ್ಭುತವಾದ ಆಸ್ಪತ್ರೆ. ಇದನ್ನು ಸರ್ಕಾರಕ್ಕೆ ವಹಿಸಿಕೊಡ್ತಿದ್ದಾರೆ. ಕೇವಲ ಒಂದೇ ವರ್ಷದಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು 4 ಅಂತಸ್ತಿನ ಕಟ್ಟಡ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಸರ್ಕಾರ ಮಾಡೋಕ್ಕಾಗದಿರೋದು ಈ ಒಂದು ಸಂಸ್ಥೆ, ಇನ್ಫೋಸಿಸ್ ಎಂಬ ಸಂಸ್ಥೆಯವರು ಇವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರದವ್ರಿಗೆ ನಾಚಿಕೆ ಆಗಬೇಕು. ಇವ್ರು ಮಾಡ್ತಾ ಇದ್ದಾರಲ್ಲ, ನಮ್ಮ ಕೈಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಕೈಲಿ ಯಾಕೆ ಈ ರೀತಿ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಅದ್ಭುತವಾದ ಕಟ್ಟಡನ ಒಂದು ಸರ್ಕಾರ ಆಗಿದ್ದರೆ ಸುಮಾರು ಒಂದು 7-8 ವರ್ಷ ಮಾಡಾಕಿರೋರು. ಇದೇ ಕಟ್ಟಡನ ಸರ್ಕಾರದೇನಾರು ಮಾಡಿದರೆ ಸುಮಾರು ಒಂದು 6-7 ವರ್ಷ ಅಂತೂ ಖಂಡಿತವಾಗಿರೋದು. ಯಾಕಂದರೆ ಒಂದು ಕಿಲೋಮೀಟ್ರ್ ರಸ್ತೆನೇ ಒಂದು 7-8 ವರ್ಷ ಮಾಡ್ತಾರೆ ಒಂದು ಫ್ಲೇವರ್ನ. ಇದನ್ನು ಇವರು ಒಂದು 8 ವರ್ಷ ಮಾಡಿರೋರು. ಈ 1 ವರ್ಷದಲ್ಲಿ ಈ ರೀತಿ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಕುಣಿಗಲಲ್ಲಿ. ನಿಜವಾಗ್ಲೂ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಇದೇ ರೀತಿನ ಈ ಸರ್ಕಾರದವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಜನಗಳೂ ಕೂಡ ಇದಕ್ಕೊಂದು ಸಹಕಾರ ಕೊಡಬೇಕು, ಗಲೀಜು ಮಾಡಬಾರ್ದು, ಸ್ವಚ್ಛತೆ ಕಾಪಾಡ್ಕೊಂಡು ಹೋಗಬೇಕು. ನಿಜವಾಗ್ಲೂ ನಮ್ಮ ಜನ 90% ಜನ ಗಲೀಜು. ಯಾಕಂದರೆ ನಾನು ಒಂದು 15 ದಿವಸ ಈ ಆಸ್ಪತ್ರೆಯಲ್ಲಿ ಇದ್ದೆ ನಾನು. ಆದರೆ ನೋಡಿ ಇದು ಸರ್ಕಾರಿ ಆಸ್ಪತ್ರೆ, ಪಕ್ಕದಲ್ಲೇ ಇದು ಸರ್ಕಾರಿ ಆಸ್ಪತ್ರೆ. ನೋಡಿ ಹೆಂಗಿದೆ ನೋಡಿ, ಯಾವ ರೀತಿ ಇದೆ. ಮೇಂಟೆನೆನ್ಸ್ನವರು ಏನು ಮಾಡ್ತಾರೆ, ಮೇಂಟೆನೆನ್ಸ್ಗೆ ಕೋಟಿಗಟ್ಟಲೆ ದುಡ್ಡು ರಿಲೀಸ್ ಮಾಡ್ಕೊತಾರೆ. ಆದರೆ ಮೇಂಟೆನೆನ್ಸ್ ಮಾಡೋರು ಏನೂ ಮಾಡಲ್ಲ. ಒಳಗಡೆ ಒಂದು ಒರೆಸ್ತಾರೆ, ಗುಡಿಸ್ತಾರೆ ಅಷ್ಟೇ 2 ಸತಿ. ಅದು ಬಿಟ್ಟರೆ ಹೊರಗಡೆ ಒಂದು ಗಿಡಕ್ಕೆ ನೀರು ಹಾಕಲ್ಲ, ಒಂದು ಗಿಡಕ್ಕೆ ಏನಾಗಿದೆ ಏನೆತ್ತ ಹೊರಗಡೆ ವ್ಯವಸ್ಥೆ ನೋಡೋದಿಲ್ಲ, ಹೊರಗಡೆದು ಬೇಕಾಗಿಲ್ಲ. ಒಂದು ಪಕ್ಕದಲ್ಲಿ ಈ ಥರ ಅದ್ಭುತವಾದ ಒಂದು ಕಟ್ಟಡ ಕಟ್ಟಿದ್ದಾರೆ. ಆದರೆ ಅದ್ರ ಪಕ್ಕದಲ್ಲಿ ಈ ಥರ ಒಂದು ಗಲೀಜಾಗಿ ಬಿದ್ದಿದೆ. ಒಳಗಡೆ ಎಲ್ಲ ಪಾಪ ರೋಗಿಗಳು ಇದ್ದಾರೆ, ಪೇಷಂಟ್ಗಳು ಇದ್ದಾರೆ, ಡಾಕ್ಟ್ರುಗಳು ಇದ್ದಾರೆ, ಸಾರ್ವಜನಿಕರು ಬಂದು ಹೋಗ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಆಸ್ಪತ್ರೆನ ಯಾವ ರೀತಿ ಈ ಕಟ್ಟಡ ಕಟ್ಟಿದಾಗ್ಲಿಂದನೂ ಕೂಡ ಬಣ್ಣ ಸುಣ್ಣ ಹೊಡೆದಿಲ್ಲ ಅನ್ಸುತ್ತೆ. ಇದಕ್ಕೆ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ. ಗಲೀಜು ನೀರು, ಸೊಳ್ಳೆಗಳಂತೂ ತುಂಬಿ ತುಳುಕ್ತವೆ. ಸೊಳ್ಳೆಗಳು ಆ ಮಟ್ಟಕ್ಕಿದ್ದಾವೆ ಸೊಳ್ಳೆಗಳು. ಯಾರು ಸ್ವಚ್ಛತೆ ಅನ್ನೋದು ಹೊರಗಡೆ ಸುತ್ತಮುತ್ತಂತೂ ಕೇಳಂಗೆ ಇಲ್ಲ. ನಿಜವಾಗ್ಲೂ ಮೇಂಟೆನೆನ್ಸ್ನವರು ದಯವಿಟ್ಟು ಇದನ್ನು ಕ್ಲೀನ್ ಮಾಡಿ, ಸ್ವಚ್ಛತೆಯಿಂದ ಇದ್ದರೆ ಒಳ್ಳೆಯದು. ನೋಡಿ ಹೆಂಗೆ ನೀರು ಬಸಿತಾ ಇದೆ, 24 ಗಂಟೆ ಈ ಗೋಡೆನೇ ನೀರು ಬಸಿತಾ ಇದೆ. ಪಾಚಿ ಕಟ್ಕೊಂಡ್ರು ಕೂಡ ಕೇಳೋರಿಲ್ಲ, ನೋಡೋರಿಲ್ಲ, ಇದ್ರೂ ಕೂಡ ನೋಡಲ್ಲ. ಪಾಪ ಡಾಕ್ಟ್ರುಗಳು ಮಾತ್ರ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೇಂಟೆನೆನ್ಸ್ನವರು ಈ ಕಡೆ ಸ್ವಲ್ಪ ಗಮನ ಕೊಡಬೇಕು. ಒಳಗಡೆ ಮಾಡ್ತಾಯಿದ್ದೀರಾ, ಮುಂದಗಡೆ ಮಾಡ್ತಾಯಿದ್ದೀರಾ, ಆದರೆ ಈ ಕಡೆದು ಕೂಡ ಗಮನಿಸಿ. ಅಲ್ಲಿ ಚೆನ್ನಾಗಿದ್ದರೆ ಸೊಳ್ಳೆಗಳು ಇರಲ್ಲ, ಮತ್ತು ಮನುಷ್ಯರಿಗೂ ಕೂಡ ಕಾಯಿಲೆ ಕಡಿಮೆ ಆಗ್ತವೆ ಬರೋದು. ಸ್ವಚ್ಛತೆ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಈ ಮರ ಕಡಿಬೋದು, ಈ ಮರನ. ಯಾಕಂದರೆ ಈ ಕಡೆ ಒಳಗಡೆ ಹೋಗೋಕ್ಕೆ ಇದು ತೊಂದರೆ ಆಗ್ತಾಯಿದೆ ಮರ. ಇದನ್ನು ಹೇಳೋಕ್ಕಾಗಲ್ಲ, ಇವ್ರ ಕೈಲಂತೂ ಇಂಥ ಮರ ಬೆಳೆಸೋಕ್ಕಾಗಲ್ಲ. ಆದರೆ ಅದನ್ನು ಕಡಿತಾರೆ. ನನ್ನ ಪ್ರಕಾರ ಅದ್ಭುತವಾದ ಜಾಗ ಇದೆ, ಒಂದು ಹೊಸ ಗಿಡ ಹಾಕಿಲ್ಲ. ಆ ಇರೋ ಗಿಡಗಳಿಗೆ ನೀರು ಹಾಕೋಕ್ಕಾಗಿಲ್ಲ ಇವ್ರ ಕೈಲಿ. ಸುಮ್ಮನೆ ಕಸ ಗುಡಿಸ್ತಾರೆ, ಒಳಗಡೆ ಒರೆಸ್ತಾರೆ, ಅಷ್ಟು ಬಿಟ್ಟರೆ. ಇದು ನಾಗರಾಜ ಅಯ್ಯನವ್ರ ಕಾಲದಲ್ಲಿ, MLA ನಾಗರಾಜ ಅಯ್ಯನವ್ರ ಕಾಲದಲ್ಲಿ ಆಗಿದ್ದು ಕೆಲಸ. ಇದುವರೆಗೂ ಈ ಶಾಸಕರು ಬಂದರು, ಭಾನುವಾರ ಮೀಟಿಂಗ್ ಮಾಡಿದರು, ಗಣರಾಜ್ಯೋತ್ಸವ ದಿನ ಬಂದರು, ಮೀಟಿಂಗ್ ಮಾಡಿದ್ರು, ಹೋದ್ರು ಅಷ್ಟೇ. ಬಂದಪ್ಪ ಹೋದಪ್ಪ ಅಷ್ಟೇ. ಏನು ಹೊರಗಡೆ ಒಂದು ರೌಂಡ್ ಹೊಡಿಲಿಲ್ಲ, ಏನು ಮಾಡಲಿಲ್ಲ. ಅದು ಏನು ಮಾತಾಡಿದ್ರು ಡಾಕ್ಟ್ರಿಗೆ ಗೊತ್ತು, ಅವರಿಗೆ ಗೊತ್ತು, ಬೇರೆಯವ್ರಿಗಂತೂ ಗೊತ್ತೇ ಇಲ್ಲ. ಪಾಪ ಅಲ್ಲಿ ಕಾರ್ಮಿಕರಿಗೆ ಕುಂದುಕೊರತೆ ಬೇಕಾದಷ್ಟಿದೆ, ಅದನ್ನು ಕೇಳೋರ್ಗೂ ಸಮಾಧಾನ ಇಲ್ಲ. ಆ ಸ್ನೇಹಿತರ ನೋಡಿದ್ರಲ್ಲ, ಅಲ್ಲಿ MLA ಮೀಟಿಂಗ್ ಬಂದಿದ್ದರು ಶಾಸಕರು, ಮೀಟಿಂಗ್ ಮುಗಿಸ್ಕೊಂಡ್ರು. ಒಂದು ಆಸ್ಪತ್ರೆ ಬಂದಿದ್ದೀನಿ ನಾನು, ನನ್ನ ಕೆಲಸನೇ ಇದು, ನನ್ನ ಕ್ಷೇತ್ರ, ನನ್ನ ಊರು, ನನ್ನ ತಾಲೂಕು ಚೆನ್ನಾಗಿರಬೇಕು, ನಮ್ಮ ತಾಲೂಕು ಜನ ಚೆನ್ನಾಗಿರಬೇಕು ಅನ್ನೋದು ಒಂದು ಭಾವನೆ ಇದ್ದಿದ್ರೆ ನಿಜವಾಗ್ಲೂ ನೀವು ಬಂದವರು ಆಸ್ಪತ್ರೆ ಫುಲ್ಲು ಒಂದು ರೌಂಡ್ ಹುಡ್ಕೊಂಡು ಹೋಗೋರವರು. ಏನಿಲ್ಲ, ಬಂದರು ಸೀದಾ ಕಾರಲ್ಲಿ ಬಂದು ಇಳಿದ್ರು, ಮೇಲೆ ಹೋದರು ಮೀಟಿಂಗ್ ಹಾಲ್ಗೆ, ಡಾಕ್ಟ್ರನ್ನ ಕರೆದ್ರು, ಮೀಟಿಂಗ್ ಮಾಡಿದ್ರು. ಪಾಪ D ಗ್ರೂಪ್ ನೌಕರರು ಅವ್ರುಗಳು ಸಮಸ್ಯೆ ಇದ್ದವು, ಅವ್ರನ್ನ ಹೇಳ್ಕೋಕ್ಕೂ ಕೂಡ ಪುರ್ಸತ್ತಿರಲಿಲ್ಲ, ಅವ್ರನ್ನ ಕರೀಲಿಲ್ಲ.
ಅವರ ಸಮಸ್ಯೆಗಳನ್ನು ಕೇಳಲಿಲ್ಲ. ಪಾಪ ಡಾಕ್ಟ್ರ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಡಾಕ್ಟ್ರು ಅದ್ಭುತವಾದ ಡಾಕ್ಟ್ರ್ ಇದ್ದಾರೆ, 4 ಜನ ಡಾಕ್ಟ್ರು. ಯಾರಪ್ಪ ಅಂದರೆ ಹೆಸರು ಸತೀಶ್ ಬಾಬು ಸಾರು, ಮತ್ತು ಅಭಿಜಿತ್ ಕುಲಾಲ್ ಅಂತ, ಮತ್ತು ಪಲ್ಲವಿ ಮೇಡಮ್ ಅಂತ, ಮತ್ತು ಶಶಿಕಲಾ ಇವರು ಶಶಾಂಕ್ ಅಂತಂದು 4 ಜನ ಡಾಕ್ಟ್ರು ನಿಜವಾಗ್ಲೂ ಭಾಳ ಅದ್ಭುತವಾಗಿದ್ದಾರೆ ಈ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ. ನಿಜವಾಗ್ಲೂ ಇಂಥ ಡಾಕ್ಟ್ರನ್ನ ಪಡೆದಿರ್ತಕ್ಕಂಥ ಕುಣಿಗಲ್ ಸರ್ಕಾರಿ ಆಸ್ಪತ್ರೆ, ಅಲ್ಲಿನ ಜನರು ತುಂಬ ಪುಣ್ಯ ಮಾಡಿದ್ದೀರಾ. ಇಂಥ ಡಾಕ್ಟ್ರುಗಳನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ. ನೀವು MLAನೂ ಬೇಕಾದ್ರೆ ಕಳ್ಕೊಂಬಿಡಿ, ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೂ ಕಳ್ಕೊಂಬಿಡಿ, ಅವರಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಇಂಥ ಡಾಕ್ಟ್ರುಗಳು ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಇದ್ದರೆ ಎಷ್ಟೋ ಜೀವಗಳು ಉಳಿತವೆ. ಅಷ್ಟು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ನಾವು 17 ದಿನದ ಒಂದು ಅನುಭವ ಇದೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸುಮ್ಮನೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ಅಲ್ಲಿ ಸಿಬ್ಬಂದಿಗಳು ಮತ್ತು ಸಿಸ್ಟರ್ಗಳು ಎಲ್ಲರೂ ಭಾಳ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಮೇಂಟೆನೆನ್ಸ್ನವ್ರು ಸ್ವಲ್ಪ ಬದಲಾವಣೆ ಆಗಬೇಕು. ಯಾಕಂದರೆ ಸಂಬಳ ಮಾತ್ರ ಕಡಿಮೆ. ಏನು ಸ್ವಚ್ಛ ಮಾಡೋರು ಅವರಿಗೆಲ್ಲ ಭಾಳ ಕಡಿಮೆ, ಬರೀ 10,000 ಸಂಬಳ ಕೊಡ್ತಾಯಿದ್ರಂತೆ. ಈ ಕಾಲದಲ್ಲಿ ಯಾವ ಮೂಲೆಗ್ರಿ ಆಗುತ್ತೆ ಅದು 10,000 ರೂಪಾಯಿ ಸಂಬಳ? ಯಾರಿಗೆ ಆಗುತ್ತೆ ಅದು 10,000? ಏನಕ್ಕಾಗುತ್ತೆ? ಎಷ್ಟು ಜನ ಜೀವನ ಮಾಡ್ಬೇಕು ಅದರಲ್ಲಿ? 10,000 ಸಂಬಳ ತಗೊಂಡು ಬದುಕಬೇಕಾ? ಇನ್ನು ಅವ್ರು ಮಾಡೋದ್ರಾಗೂ ಅಷ್ಟೇ, 10,000 ಸಂಬಳಕ್ಕೆ ನಾವು ಇನ್ನೇನು ಮಾಡೋಣ ಅಂತ ಹೇಳಿ ಈ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಾನು ಆ ಸರ್ಕಾರಿ ಮತ್ತು ಈ ಶಾಸಕರಿಗೆ ದಯವಿಟ್ಟು ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಒಂದು ನಿಮ್ಮ ಕ್ಷೇತ್ರದ ಜನ ಅವರು ಕೂಡ ಬೆಳೀಲಿ, ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ತಕ್ಕನಂಗೆ ಸಂಬಳ ಕೊಡಿ ಅಂತಂದೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಅದ್ಭುತವಾದ ಒಂದು ಆಸ್ಪತ್ರೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ. ಇನ್ನೇನು ಕೆಲವು ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಆಗುತ್ತೆ. ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ, ಇದೇ ಥರ ಗಬ್ಬೆಬ್ಬಿಸ್ಬೇಡ್ರಿ ಅಂತಲೂ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.